ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಲವ್ ಯಾವುದ್ರ ಬಗ್ಗೆ ಇರಬೇಕು? ಸೊ ವಿಸ್ಡಮ್ ಮೇಲೆ ಇರಬೇಕು. ಆ ಫಿಲಾಸಫಿ ಅನ್ನೋದು ಎರಡು ಪದಗಳು ನೋಡಿ ಹೇಗಿದೆ, ಯಾವುದ್ರ ಮೇಲೆ ವಿಸ್ಡಮ್ ಮೇಲೆ ಇರೋಲ್ಲ. ಅದಕ್ಕೆ ಕನ್ನಡದಲ್ಲಿ ನಮ್ಮ ಒಂದು ಒಳ್ಳೆಯ ಸುಂದರ ನಮ್ಮ ವೇದಗಳ ಕಾಲದ ಬಂದಿದ್ದು ಜ್ಞಾಪಕ. ಅಸ್ಥಿರಂ ಜೀವಿತೆ ಲೋಕೆ ಅಸ್ಥಿರಂ ಧನಂ ಯೌವನಂ ಅಸ್ಥಿರಂ ಧಾರಾ ಪುತ್ರಸ್ಯ ಸ್ಥಿರಂ ದ್ವಯಂ ಕೀರ್ತಿ ಧರ್ಮಂ ಕೀರ್ತಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಮನುಷ್ಯನ ಪ್ರಾಣ, ಧನ, ಯೌವನ, ಹೆಂಡತಿ, ಮಕ್ಕಳು ಯಾವ ಶಾಶ್ವತ ಅಲ್ಲ. ಯಾವ ಶಾಶ್ವತ ಹಾಗಾದ್ರೆ? ನಾವು ಮಾಡ್ತಕ್ಕಂಥ ಧರ್ಮ, ನಾವು ಮಾಡ್ತಕ್ಕಂಥ ಕೆಲಸದ ಮೂಲಕ ಪಡೀತಕ್ಕಂಥ ಕೀರ್ತಿ, ಇವೆರಡೇ ಶಾಶ್ವತ ಅಂತ ಈ ನಮ್ಮ ಮಣ್ಣಿನಲ್ಲಿ ಅನಾದಿ ಕಾಲದಿಂದ ಹೇಳ್ತಾ ಹೋಗಿದ್ದಾರೆ. ಆದ್ರೆ ಈ ಪಿಕ್ಚರ್ನವರು, ಕ್ರಿಕೆಟ್ ಆಡೋರು ಯಾರ್ ಕಿ ಹೇಳ್ತಾ ಇರ್ತಾರಲ್ಲ, ದಿಲ್ ಧಡಕ್ನೇದು ಯಾರ್ ಕಿಯಾ ಅಥವಾ ಐಸಾಕ್ಯ, ಅದು ಯಾವ್ದು ಮಣ್ಣಿಂದ ಯಾವ್ದು ಸ್ಥಿರ ಯಾವ್ದು ಅಸ್ಥಿರದ ವಾದ ಬಂದಾಗ ಫಸ್ಟಿಗೆ ಫಿಲಾಸಫಿ ಸ್ಟಾರ್ಟ್ ಆಗೋದು. ನಾನು ಯಾರು, ನಾನು ಎಲ್ಲಿಂದ ಬಂದೆ? ಅದಕ್ಕೊಂದ್ ಕಡೆ ಹೇಳ್ತಾರೆ, ಎಲ್ಲಿಂದ ನೀ ಬಂದೆ, ಅಲ್ಲಿಂದ ಏನ್ ತಂದೆ, ಇಲ್ಲಿಂದ ಏನ್ ಕೊಂಬೆ. ನಾವೆಲ್ಲ ಎಲ್ಲಿಂದ ಬಂದಿದ್ದ? ನಾನು ಯಾರು, ನಾ ಎಲ್ಲಿಂದ ಬಂದಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಇದು ಮಾಡಿದ್ಮೇಲೆ ಏನ್ ತಗೊಂಡು ಹೋಗ್ತೀನಿ ನಾನು. ದೀಸ್ ಆರ್ ಆಲ್ ಫಿಲಾಸಫಿಕಲ್ ಕ್ವೆಶ್ಚನ್ಸ್. ಆದ್ರೆ ಈ ವಯಸ್ಸಿನ ಆಟದಲ್ಲಿ ಈ ಪಾಠ ಮರ್ತೋಗ್ಬಿಡುತ್ತೆ. ಜೀವನ ಎಲ್ಲ ಬ್ಯಾಗ್ ಹಾಕೊಂಡು, ಬ್ಯಾಕ್ ಪ್ಯಾಕ್ ಹಾಕೊಂಡು. ನಮ್ಮ ಹೆಸರು ದೊಡ್ಡಗೌಡ ಶಂಕರಗೌಡ ಪಾಟೀಲ್. ನಮ್ಮ ತಮ್ಮನ ಮಗ ಚೇತನ್ ಮಹೇಶ್ ಪಾಟೀಲ್, ಅವನ ಹೆಸರಲ್ಲಿ 2,22,000 ಅಕೌಂಟ್ ಟ್ರಾನ್ಸ್ಫರ್ ಮಾಡಿರೊಕ್ಕ. ಅವನು ಒಂದು ದಿವಸ ಕೆಲ್ಸಕ್ಕೂ ಹೋಗಿಲ್ಲ, ರೋಜ್ಗಾರ್ ಕೆಲ್ಸಕ್ಕೆ. ಮತ್ತು ಅವ ಅಮೌಂಟ್ ಮತ್ತು ಅವ್ನು ಕ್ಲಾರ್ಕ್ ಇದ್ದ, ಮತ್ತು ಅವನ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡು ಹೇಳಿದ್ರಿ. ದೊಡ್ಡಗೌಡ ಶಂಕರಗೌಡ ಪಾಟೀಲ್ ನಮ್ಮ ಹೆಸರು. ನಮ್ಮ ತಮ್ಮನ ಮಗ ಅವಂದು ಹೆಸರು ಹೇಳಿದ್ದೀನಿ. ಅವ್ರ ಅಕೌಂಟ್ ಇತ್ತ, ಆ ಅಕೌಂಟ್ ರೊಕ್ಕ ದುಡ್ಡು ಹಾಕಿರು, ಮತ್ತು ಹೊಳ್ಳಿ ಅವ್ರ ಅಕೌಂಟ್ ರೊಕ್ಕ ತಗೊಂಡ್ರು. 2020, 22, 23 ಇವರೇ ಇದ್ರು. ಯಾವ ವಡ್ಗಾವ್ಕರ್. ಅವಂದು ಏನು ಹೆಸರು ಅಂತ ಹುಡುಗ? ಅಣ್ಣಪ್ಪನ ಹೆಸರು ಸರ್ ವಿನೋದ್ ಹೇಳಿದಾರಲ್ಲ, विनोद श्रीकांत नाईक. ನಿಮ್ಮ ಹೆಸರು? दौडगौडा शंकरगौडा पाटील. आज इकडं पेरनोडी गावामध्ये जे नाल्याचं प्रदूषण पाणी येत आहे, हे आता 1 महिना झाला. ह्याचं प्रदूषण एवढं वाढलं आहे की इथं माणसाला बसायला आणि त्याचं गंध असलं वाईट आहे की बसलं तर त्याचं वासन माणूस आजारी पडाले असंच परिस्थिती इथं निर्माण झालेलं आहे. ह्या पाण्यामुळे आता काही जणांचं भांडे काय झालेत आणि पायजण काळे झालेत. हे असल्या परिस्थिती हे केमिकल पाण्याने झालं आहे. ह्याच्या अगोदर असलं परिस्थिती तर नव्हतं. आता काय झालेलं आहे, सिटी कॉर्पोरेशनने हे नाला केल्याबद्दल जे बँको पाणी उद्धमबागचा मजगाव क्रॉस आणि जे ब्रह्मनगरचं तिथं डायव्हर्शन करायचं होतं, ते तिथलं सगळं पाणी आमच्याकडे इथं आणून जोडल्यामुळे जे इंडस्ट्रियल केमिकलचं पाणी आहे ते सगळं इथं येऊन इथं जोडण्यात आले आहे. त्याच्यामुळे इतकं भरपूर त्रास लोकांना होत आहे. त्यासाठी आम्ही ह्याच्या अगोदर सरकारला पण निवेदन केलं होतं की आमदारला पण निवेदन केलं होतं की ह्याचं काय तर निवारण करा म्हणून, परंतु अजूनपर्यंत ह्याचं निवारण काही केलेलं नाही आहे. आम्ही गावाकडनं विनंती करून घेतो की जे पाणी इकडं सोडलेलं आहे, इंडस्ट्रियलचं झालं, मजगाव क्रॉसचं झालं, ते कट करून जे आमचं गावचं पाणी होतं ते तेवढंच इथं चालू करावं. बाकीचं पाणी बंद करून जे लोकांना त्रास होत आहे ते सगळं कमी करण्यात यावं म्हणून आम्ही विनंती करून घेतो. आम्ही माजी ग्रामपंचायत अध्यक्ष राकेश निंगप्पा तळवार. आणि हे 5:30 वाजता स्टार्ट होणार, संध्याकाळी 5:30ला स्टार्ट होणार. डॉक्टर एकरूप कौर IAS जे आहेत, सेक्रेटरी ICBT, यांनी
चीफ गेस्ट राहणार मॅडम सांगितल्याप्रमाणे. आणि LS उमेश जे CEO आहेत एज डिझायनरचे, विल बी द की नोट ॲड्रेस. मिस्टर नागराजू यादव जे बोर्ड मेंबर आहेत ते गेस्ट ऑफ ऑनर राहतील. मिस्टर मुरलीधर राव जॉईंट डायरेक्टर ऑफ एज डिझायनर्स हे पण राहतील. आणि 3 इंडस्ट्रीचे आमचे जे ॲडवायझर्स आहेत इंडस्ट्रीमधून ते आहेत श्रीधर उपेन, हे बेलगाम BDSSIचे मेंबर आहेत, प्रभाकर नागरमुंडोळी आणि मिस्टर आनंद देसाई. तर हे तिघं आमच्या बोर्डवर AICवर ॲग्रीमेंट इंडस्ट्री कॉन्क्लेव्हर हे ॲडवायझरी बोर्ड म्हणून पहिल्यापासून आहेत, यांनी पण असतील. आम्हाला साधारण 120 डेलिगेट्स आता पण रजिस्टर केलेले आहेत आणि साधारण 120 लोक इंडस्ट्रीज आणि अकॅडमिशियन्स आणि NGOs आणि गव्हर्नमेंटचे लोक ह्या कॉन्क्लेव्हमध्ये भाग घेतील 7 तारखेला. आणि हे कॉन्क्लेव्ह संपल्यानंतर नेटवर्किंग डिनरचं आयोजन केलेलं आहे कॅम्पसमध्येच. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.